ಕೇಳ್ಯಾರಿಪ್ಪ? ಸೋತನಂದ ಅವನೇ. ಸೋತಿ ಯಾವ ಸೋತ ಅವಾಗ ಮಗಳಾರ್ತಿ ಹೇಳ್ರವ್ರು, ಇವತ್ತ ಸೋಲು ಗೆಲುವು ಎಲ್ಲರಿಗೂ ಐತಿ. ಹೌದು. ಜಗತ್ತಿನಾಗ ಯಾರು ಸೋತಿಲ್ಲ, ಯಾರು ಗೆದ್ದಿಲ್ಲ, ಯಾರು ಶ್ರೀ ರಾಮದೇವ್ರ ಪರಮಾತ್ಮನೇ ಈ ಭೂಮಿಗೆ ಬಂದಾನಪ್ಪ. ಹಾ ಹಾ ಎಷ್ಟು ಮಂದಿ ಭಕ್ತಿಗಾಗಿ ಸೋತಿಲ್ರಿ. ಹಾ ಹಾ ಅಂತ ದೇವ್ರ ಭಕ್ತರ ಭಕ್ತಿಗಾಗಿ ಸೋತ್ ಓಡೋಡಿ 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 ಬಂದಾನ. ಇವರು ಸಾಕ್ಷಿಯಾಗಿ ಹೇಳುದು ನೀವೇ ತಾಯಿ ತಂದಿ. ಹೌದು. ಇವ್ರ ಸಾಕ್ಷಿ ಬಿಟ್ಟು ಏನಾರ ಸುಳ್ಳು ಹೇಳಿದೇವ್ ನಾವು ಅಪ್ಪ ಹುಟ್ಟದವ್ರಲ್ಲ. ಹೌದಪ್ಪ, ಹೌದು, ಕರೆ ಮಾತಾ ಮಾತ್. ಯಾಕಂದ್ರ ಮಾತು ಮನೆ ಗೆಡಿಸಿತ್ತು, ತೂತು ಒಲಿ ಗೆಡಿಸಿತ್ತು. ಹೌದು. ಹೌದಾ? ಇವತ್ತಿನ ಇವತ್ತಿನ ವೇದಿಕೆ ಮೇಲೆ ಪಿಂಟ ನೀ ಹೊತ್ತೊಂಡ್ರ ಗಂಟು ಕಟ್ಟು ನನ್ನ ಕೈಯಾಗ. ಹೌದು, ಕರೆ ಅದ್ ಮಾತಾ. ನಿಮ್ಮ ಅಪ್ಪಗಳು ಬಂದು ಹೋಗ್ಯಾರ ಇದೇ ಸ್ಟೇಜಿಗೆ ನನ್ನ ಜೋಡಿ. ನಿನಗ್ ಒಂದೇ ಮಾತು ಕೇಳ್ತೀನಿ. ಏನಂತ? ನಮ್ಮ ಅಪ್ಪ ಮುತ್ಯ ಮಾಳಿಂಗರಾಯ ರಾತ್ರಿ ಹೊತ್ತ ಕರ್ನಾಳ ಬೀರ್ ದೇವ್ರ ಸೇವಾ ಮಾಡ್ಯಾನ. ಎರಡನೇ ಸಂದಿನ ವಂದನೆಗಳನ್ನ ಸಮರ್ಪಿಸಿಕೊಂಡು, ಹೌದಾ, ಅದಕ್ಕ ಬಸವರಾಜಣ್ಣ ಜ್ಞಾನಿಗಳೊಂದು ಕಡೆ ಒಂದು ಮಾತು ಹೇಳ್ತಾರ. ಏನಂತ ಹೇಳ್ತಾರ ಜ್ಞಾನಿಗಳು? ಒಂದು ಮಾತಾ, ತೀಳ ಮೇ ತೇಲ್ ಹೈ, तील में तेल है, ತೀಳ ಮೇ ತೇಲ್ ಹೈ, ಪೇಟ್ ಮೇ ಅಂಗಾರ ಹೈ. ಹೌದಾ? दूध में घी है वो भी मगर दिखता नहीं ಅಂತ ಹೇಳಿ ಜ್ಞಾನಿ ಕೇಳ್ತಾನ. ಹೌದು, ಕರೆ ಈ ಮಾತಿನ ಅರ್ಥ ಏನ್ರಿ ಸರ? ಇದರ ಅರ್ಥ ಏನು? ಹೌದು, ಎಳ್ಳಿನೊಳಗೆ ಎಣ್ಣೆದ. ಹೌದು. ಎಳ್ಳಿನೊಳಗೆ ಎಣ್ಣೆದ ಯಾರ ಕಣ್ಣಿಗೆ ಕಂಡೈತೇನು? ಇಲ್ಲ. ಇಲ್ಲ. ಹೌದಾ? ನಿಮ್ಮ ಎಲ್ಲಾರ ಹೃದಯದೊಳಗೂ ಬೆಂಕಿ ಅದ. ಹೌದು ಹೌದು, ಬೆಂಕಿ ಅದ. ಈ ಬೆಂಕಿ ಅಂದರೆ ನಮ್ಮನ್ನ ಸುಟ್ಟೈತೇನು? ಇಲ್ಲ, ಸುಟ್ಟಿಲ್ಲ. ಹೌದು ಹೌದು. दूध में घी है वो भी मगर दिखता नहीं. ಹೌದು, ಹಂಗಂದ್ರೆ ಏನ್ರಿಪ್ಪ? ಹಾಲಿನಾಗ ತುಪ್ಪದ. ಹೌದು ಹೌದು, ಹಾಲಿನಾಗ ತುಪ್ಪ ಅದ. ಹಾಲಿನಾಗ ತುಪ್ಪದ ಕರೆ ತುಪ್ಪ ತೆಗಿಬೇಕಾರ ಕಷ್ಟದ. ಹೌದು, ಹೆಂಗ ಏನ್ ಮಾಡ್ಬೇಕು? ಹಾಲು ಹಿಂಡಿ ಕಾಸಿ ಹೆಪ್ಪ ಹಾಕಿ ಕಡಗೋಲಿನಿಂದ ಕಟ್ಟದಾಗ ಬೆಣ್ಣಿ ಬರ್ತದ. ಹೌದು ಹೌದು, ಬೆಣ್ಣೆ. ಅದೇ ಬೆಣ್ಣಿ ಒಯ್ದು ಒಲಿ ಮೇಲೆ ಕಾಸಿ ತುಪ್ಪ ಹತ್ತದ. ಹೌದು, ಬಡ್ಡೆ ಬೆಂಕಿ ಹಚ್ಚಿರ ತುಪ್ಪ ಹಾಕದ. ಅದೇ ತುಪ್ಪ ತಂದ ದೇವ್ರ ಮುಂದೆ ದೀಪ ಹಚ್ಚಿರ ದೀಪ ಹತ್ತದ. ಹೌದು, ಕರೆ ಅದ ಮಾತಾ. ಇದೆಲ್ಲಾ ಹಾಲಾಗೆ ಹುಟ್ಟ್ಯದ ಕರೆ. ಹೌದು ಹೌದು. ಅದೇ ತುಪ್ಪ ಒಯ್ದು ಹೊಳ್ಳಿ ಹಾಲಿನಾಗ ಕುಡಿಸಿರ ಕುಡ್ತೈತೇನು? ಇಲ್ಲ, ಕೂಡಂಗಿಲ್ಲ. ಹೌದು. ಹಿಂಗ ಒಮ್ಮೆ ಸಂಸ್ಕಾರ ಆಯ್ತಂದ್ರ ಮನುಷ್ಯನಿಗೆ ಹೌದು ಒಂದು ಮೆಟ್ಟಿಲಕ್ಕೆ ಹೋಗ್ಲಿಕ್ಕೆ ಬರ್ತದ. ಕರೆ ಅದ ಮಾತಾ. ಸಂಸ್ಕಾರ ಆಗ್ಲಿಕ್ಕಂದ್ರ ಏನಾಕದ್ರಿ ಸರ ಮಾತಾ? ಮತ್ತೊಬ್ರಿಗೆ ಏನಾರ ಚುಚ್ಚಿ ಮಾತಾಡಿ ಹೋದಂಗ. ಹಾ 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 ಹಾ. ಯಾಕಂದ್ರ ಯಾಕ್ರಿಪ್ಪ? ಸುಟ್ಟಟ್ಟಿ ಗ್ರಾಮದಾಗ ಇವತ್ತ ಬ್ರಹ್ಮ ವೇದಿಕೆ ಮೇಲೆ 2 ಸಂಘ ಕುಡ್ಯಾವ. ಹೌದು ಹೌದು, ಬಾಳ ಅಂದ್ರ ಬಾಳ ಪಚ್ಚಿ ಕುಡ್ಯಾವ ಮ್ಯಾಳಗಳು, ಬಾಳ ಕುಡ್ಯಾವ. ಹೌದಾ? ಇಲ್ಲಿ ಕೆಲಸ ಹೆಂಗ ಆಗ್ಬೇಕಂತಕ್ಕಂಥದ್ದು ಉಪಯುಕ್ತ ಹೇಳ್ಯಾರ. ಹೇಳ್ಯಾರ ಇನ್ನ ಈಗ ಅಳ್ಳಕತ್ತಿದ್ರ ಅವ್ರು. ಅಳಬೇಕಕ್ಕದ. ಯಾಕಂದ್ರ ಪಾತ್ರ ಹೆಂಗ ಬರ್ತೈತಿ ಹೆಂಗ ಆಟ ಮಾಡ್ಬೇಕಾಗ. ಹಿಂಗ ಹೌದು, ಈ ತರ ಅಳುದ್ರಿ. ಚೀಸ್ ಮಾಡ್ರಿ ಮೋಜ್ ನೋಡ್ಲಾಕ್ ಮಂದಿ ಕೊಡ್ತೈತಿ. ಚೀಸ್ ಮಾಡ್ಲಿಕ್ಕೆ ಏನ್ ಕೆಲಸ? ಅವ್ರ ಅಳ್ಳಕತ್ತಾರ, ನೀವು ನಗ್ರಿ. ಹಂಗಿಲ್ಲ. ಸತ್ಯ ಸಿದ್ಧಾಂತಿಗೆ ಅಂದ್ರೆ ಏನು? ಏನ್ರಿಪ್ಪ ಮಾತಾ? ಸಿದ್ಧರ ಮಾತ ಹಿಂದಿಂದ ಬಾಳೆ ಹೇಳುದು ಬೇಕಾಗಿಲ್ಲ ನಾವು. ಹೌದು, ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಅದ. ಇಲ್ಲ, ಎಲ್ಲಾನು ಕೂನ್ ಐತಿ. ಹೌದು ಹೌದು, ಹುಬಾಹುಬಿ ಆಗಿ ಹೋಗಿರ್ತಕ್ಕಂತ ನಡೆದಿರ್ತಕ್ಕಂತ ವಿಷಯ ಮಾತಾಡಿದ್ರ ಇಲ್ಲಿ ಐತಿಪ್ಪ. ಈ ಜಾಡಿ ಕಂಬಳಿ ಭಂಡಾರದಾಗ ಒಡ್ಡೋಲಕ್ ಶಿವಸ್ಥಾನ ಹಿಂತಿಂತ ಕತಿ ಅದಾವ ಅಂತಕ್ಕಂತ ಮಾತು ಎಲ್ಲಾರು ತಿಳ್ಕೋಬೇಕು. ಹೌದು. ಯಾಕಂದ್ರ ಯಾಕ್ರಿಪ್ಪ? ಇದ ಡೊಳ್ಳಿನ ಪದ, ನಾಟಕ, ಡಾಂಬರಾಟ ಅಲ್ಲ. ಅಲ್ರಿಪ್ಪ, ಅಲ್ಲ ಮತ್ತೇನು? ಇದು ಸತ್ಯ ಶಿವಸ್ಥಾನ. ಯಾರ ಕೈ ವಶ ಆಗ್ಯದ, ಯಾರನ್ನ ಕೈ ಬಿಟ್ಟಿಲ್ಲ. ಬಿಟ್ಟಿಲ್ಲ, ಬಿಡಂಗೂ ಇಲ್ಲ. ಇಲ್ಲಿ ನಿಡೋಣಿ ಕುಲಕರ್ಣಿ ಅವರು ಅಪ್ಪಟ್ಟ ಅಭಿಮಾನಿಗಳು ಅದಾರು. ಬಿದ್ದರಿಗೆ ಅವ್ರ ಅಪ್ಪಟ್ಟ ಅಭಿಮಾನಿಗಳು ಇಲ್ಲಿ ಅದಾರ. ಹೌದ್. ಮತ್ ಬರೇ ಡೊಳ್ಳಿನವ್ರ ಮೇಲೆ ಅಷ್ಟೇ ಇಲ್ಲ, ಮತ್ತೆ ಅದ್ರ ಮ್ಯಾಗ್ರಿ ಪ್ರತಿಯೊಂದು ಕಲಾವಿದರ ಮೇಲೆ ಅಪ್ಪಟ್ಟ ಅಭಿಮಾನಿಗಳು ಈ ಗ್ರಾಮದಾಗ ಅದಾರ. ಸತ್ಯನೇ ಮಾತಾಡ್ಬೇಕಾಗ್ತದ. ಹೌದು. ಯಾಕಂದ್ರ ಯಾಕ್ರಿಪ್ಪ? ಡೊಳ್ಳಿನ ಪದ ಹಾಡಿ ಜಗತ್ತಿನಾಗ ಜೈಶಾಲಿಯಾಗಿ ಹೋದ ಯಾರಿಪ್ಪ ಅವ್ರ ಪುಣ್ಯಾತ್ಮರು? ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕ ಎನ್ನ ಆತ್ಮೀಯ ಬಂಧುಗಳೇ, ಜೇವೂರ ಗ್ರಾಮ. ಯಾವೂರ? ಜೇವೂರ. ಜೇವೂರ ಗ್ರಾಮದಲ್ಲಿ ಜನ್ಮೆತ್ತಿ ಬಂದ್ರು. ಯಾರು? ತಂದೆ ಅಣ್ಣಪ್ಪ ಗೌಡ, ತಾಯಿ ರತ್ನಮ್ಮ ದೇವಿ ಉದರದಿಂದ ಹುಟ್ಟಿ ಬಂದ್ರು. ಯಾರಿಪ್ಪ ಅವ್ರ ಪುಣ್ಯಾತ್ಮರು? ಜೇವೂರ ಚೆನ್ನ ಬಸಪ್ಪ ಗೌಡ್ರು. ಬಸಪ್ಪ ಗೌಡ್ರು. ಇವ್ರು ಯಾವ ಸಮಾಜದವರು? ಯಾವ ಸಮಾಜದವ್ರಿಪ್ಪ? ಪಂಚಮಸಾಲಿ ಸಮಾಜ.
ಹಾ 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 ಪಂಚಮಸಾಲಿ ಸಮಾಜದಾಗ ಹುಟ್ಟಿ ಜನಸಿ ಬಂದು ಬೀರದೇವ್ರ ಶರಣ ಮಾಳಿಂಗ್ರಾಯನ ಮೇಲೆ ಪದ ಹಾಡ್ಲಕತ್ತರಂದ್ರ ಹೌದೌದು ಏನಾಕಿತ್ತು ಏ ಸಾಕ್ಷಾತ್ ಶಿವಾನೇ ಕೈಲಾಸದಿಂದ ಧರಣಿಗೆ ಇಳ್ದಂಗ ಆಕಿತ್ತು. ಮಂದಿ ಮಾತಾಡ್ಲಿಕ್ಕತ್ತು. ಹಾ 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 ಮಾತಾಡ್ಲಿಕ್ಕತ್ತಾಣ. ಏನಾಯ್ತ್ರಿ ಮುಂದ ಏ ಚನ್ನಬಸಪ್ಪ ಗೌಡ್ರ ಪದ ಕೇಳಿ ನಡೀತಾಳೆ. ಮಂದಿ ಗ್ವಾಳೆ ಆಗಿ ಕೇಳಕತ್ತು. ಹಾ ಹಾ ಇದು ಹುಚ್ಚ ಯಾರಿಗೆ ಹಿಡಿತು? ಯಾರಿಗ್ ಹಿಡಿತ್ರಿ? ಪಂಚಮಸಾಲಿ ಸಮಾಜದವ್ರಿಗೆ ದಿಗಿಲು ಬಡಿತು. ಏನಂತ? ನಾವ್ರೇ ಹೆಚ್ಚಿನ ಜಾತಿಯವರು ಮೇಲು ವರ್ಗದವ್ರು. ಹೌದಪ್ಪ ಹೌದು, ಕುಲಾರ ಹೆಚ್ಚಿಂದದ. ನಮ್ದ್ರೆ ಕುಲಾರೆ ಹೆಚ್ಚಿಂದದ. ಹೌದು, ಇವ ನಮ್ಮ ಮನಿತಾಂದಾಗ ಹುಟ್ಟಿ ಹುಟ್ಟಿ ಆ ಕುರುಬುರು ಬೀರಪ್ಪ ಮಾಳಪ್ಪ ಡೊಳ್ಳ ಹಾಡ್ಲಕತ್ತಾನ. ಹೌದು ಹೌದು, ಇವನು ಡೊಳ್ಳಿನ ಪದ ಬಿಡಿಸು ಅಂತೇಳಿ ಪಂಚಮಸಾಲಿ ಸಮಾಜದವ್ರೆಲ್ಲ ರೇವಣ ಸಿದ್ದನ ಮುಟ್ಟದಾಗ ಮೀಟಿಂಗ್ ಮಾಡ್ರು. ಹಾ 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 ಏ 4 ಮಂದಿ ಹೋಗಿ ಕೇಳು ನಡ್ರಿ ಬಂದ್ ಮಾಡ್ಸುನಂದ್ರು. ಹೌದಾ, ಎಲ್ಲಾರು 4-5 ಮಂದಿ ಕಮಿಟಿ ಹಿರಿಯರು ಕೂಡಿ ಆನ್ಯಾಪ್ ಗೋನ್ ಕಡೆ ಬಂದ್ರು. ಹೌದು, ಏನಾಯ್ತು ಮುಂದೆ ವಿಷಯ? ಬಂದ್ ಹೇಳ್ರತ್ತ. ಏನಂತ ಹೇಳಿದ್ರು ಅಪ್ಪ? ಏ ಆನ್ಯಪ್ಪ, ಆಹಾ, ನಿನ್ನ ಮಗ ಬರೇ ಕುರುಬುರ ದೇವರ ಬೀರಪ್ಪ ಮಾಳಪ್ಪ ಹಾಡ್ಲಿಕ್ಕತ್ತಾನ. ಹೌದಾ, ಮತ್ತ ನಾವ್ರೇ ಹೆಚ್ಚಿನ ಜಾತಿಯವರು ಮೇಲು ವರ್ಗದವ್ರು. ಹೌದಾ, ಅವನು ಡೊಳ್ಳಿನ ಪದ ಬಿಡಿಸ್ತಾನಿಲ್ಲ ಅಂದ್ರು. ಹಾ 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 ಅವಾಗ ಆನ್ಯಪ್ಪ ಗೌಡ್ರು ವಿಚಾರ ಮಾಡು. ಏನತ್ತ? ನಮ್ಮ ಸಮಾಜದವ್ರ ಮುಂದೆ ಸುಳ್ಳು ಹೇಳಕ್ ಬರಂಗಿಲ್ಲ. ಬರಂಗಿಲ್ಲ. ಅಕಸ್ಮಾತ್ ನಾವು ಹೂ ಅಲ್ಲಿಕ್ಕಂದ್ರ ನಮ್ಮ ಸಮಾಜ ಬಿಟ್ಟು ಹೊರಗಿಟ್ರಂದ್ರ ಹಾ ಏನಾಕದ? ನಮ್ದು ಸಣ್ಣ ಊರ ಸಣ್ಣ ತುಸು ಮನಿಗಳು ನಮ್ಮ. ಹೌದಾ, ಮತ್ತ ಹೊರಗಿಟ್ರ ನಾಳೆ ನಮ್ಮ ಮನ್ಯಾಗ ಸುಮಾರ ಕೇಡ ದಗದ್ ಚಲೋ ಇರ್ತಾವ. ಹಾ ಹಾ ಬಂದವ್ರಿಗೆ ಒಂದು ಮಾತು ಹೇಳಿರ್ತ. ಏನಂತ ಹೇಳಿದ್ರು ಅಪ್ಪ? ನೀವೇನ್ ಚಿಂತೆ ಮಾಡಬೇಡ್ರಿ, ಒಂದು ಹೊತ್ತ ಯಾಳೆ ನೋಡಿ ನಮ್ಮ ಹುಡುಗನ ಡೊಳ್ಳಿನ ಪದ ಬಿಡಿಸ್ತಂದ್ರು. ಹಾ ಹಾ, ಒಂದು ಟೈಮ್ ನೋಡ್ಕೊಂಡ್ ಬಿಡಿಸ್ತೀವಿ. ಬಿಡಿಸ್ತೀನಿ. ಹಾ ಹಾ, ಇನ್ನ ಮಗನಿಗೆ ಡೊಳ್ಳಿನ ಪದ ಬ್ಯಾಡ ನಿಂದ್ರ ಏನಕ್ಕದ? ಇನ್ನ ಮಗನ ಮದುವೆ ಇಲ್ಲ. ಹಾ ಹಾ, ಮತ್ತ ಡೊಳ್ಳಿನ ಪದ ಹಾಡ್ಕೊತ ಮನಿ ಬಿಟ್ಟು ಆದ್ರ ನಮ್ದು ಸಾಕಷ್ಟು ಲಂಬರ್ ಜಮೀನ್ ಅದಾವ. ಹೌದಪ್ಪ ಹೌದಾ. ಮತ್ತ ಈ ಮನ್ಯಾಗ ಸಂಸಾರ ಮಾಡೋರು ಹೆಂಗ ಅಂತೇಳಿ ತಿಳ್ಕೊಂಡು ಆನ್ಯಪ್ಪ ಚಿಂತೆ ಆಗಿ ಕೂತ್ರು. ಹಾ ಹಾ, ಬಾಳ ವಿಚಾರ ಮಾಡಕತ್ರು. ಮುಂದೆ ಸಾಗಿಸಿ ದೀಪಾವಳಿ ಹಬ್ಬ ಬತ್ತೇನ ಆತ್ಮೀಯ ಬಂಧುಗಳೇ. ಏನಾಯ್ತ್ರಿ ಸರ ಮಾತಾ? ದೀಪಾವಳಿ ಹಬ್ಬಕ್ಕೆಲ್ಲ ಮ್ಯಾಳದವ್ರು ಮೀಟಿಂಗ್ ಮಾಡ್ರು. ಏನಂತ? ಏ ಈ ಸಲ ಮಾಳಿಂಗ್ರನ ಜಾತ್ರೆಗೆ ಹಾಡ್ಲಕ್ಕ ಹೋನು. ಹಾ ಹಾ ಹಾ, ಅದ್ರಾಗ 4 ಮ್ಯಾಳದವ್ರು ಅಂದ್ರು. ಹೌದು, ಏನಂತ? ಗೌಡ್ರ ಹಂಗೆ ಹೋದ್ರ 6 ದಿವಸ ಗಟ್ಲೆ ಹಾಡ್ಬೇಕು. ಹೌದು, ಒಂದು ವಾರ ಗಟ್ಲೆ ಹೊಕ್ಕ ಟೈಮ್. ವಾರ ಮುರಿತದ. ಹಾ ಹಾ, ಮತ್ತ ವಾರ್ತನ ಹಾಡು ಪದ ಬೈಪಟ್ ಮಾಡ್ಬೇಕು. ತಾಲೀಮ್ ತಾಲೀಮ್ ನಡ್ರಿ ಅಂದ್ರು. ಹೌದು ಹೌದು, ಇವ್ರ ತಾಲೀಮ್ ಚಾಲು ಆಯ್ತ್ರಿ. ನಾಳಿಗೆ ಹೊತ್ತು ಹೊಂಟ್ರ ಹಾಡ್ಲಿಕ್ಕೆ ಹೋಗಾರಿದ್ರು. ಹೌದು, ಸಂಜಿಕ ತಾಲೀಮ್ ಕೊಲೆಯಾಗಿಂದ ಚನ್ನಬಸಪ್ಪ ಗೌಡ್ರ ಮನಿಗೆ ಬಂದ್ರು. ಹೌದು, ಬರ್ಕ್ ಅವ್ರ ಅಪ್ಪ ಅವ್ರ ಕಟ್ಟಿ ಮೇಲೆ ಕೂತಿರು. ಏನಂದ್ರು ತಂದೆ ತಾಯಿ? ಬಾ ತಮ್ಮ ಊಟ ಮಾಡಂದ್ರು. ಹೌದು, ತಂದಿ ಮಗ ಇಬ್ರು ಊಟ ಕೂತ್ರು. ತಾಯಿ ರತ್ನಮ್ಮದೇವಿ ಅಗಲ ತಂದು ಮುಂದಿಟ್ಳು. ಹೌದಾ, ಒಂದು ತುತ್ತು ರೊಟ್ಟಿ ಮುರಿದ ಆನ್ಯಪ್ಪ ಗೌಡ್ರ ಮಗನಿಗೆ ಮಾತು ಕೇಳತ್ತ. ಏನಂತ ಓಯಪ್ಪ? ಏ ಚನ್ನಬಸ್ಸು, ಆಹಾ, ನಂದೊಂದು ಮಾತು ನಡೆಸಿಕೊಡ್ತೀನಿ ಅಂತಮ್ಮ. ಆಹಾ, ನಾವು ಊಟ ಮಾಡ್ತೀನಿ ಇಲ್ಲಿಕ್ಕೆ ಮಾಡಂಗಿಲ್ಲ ಅಂದ್ರು. ಹೌದು ಹೌದು. ಅವಾಗ ಚನ್ನಬಸಪ್ಪ ಗೌಡ್ರು ವಿಚಾರ ಮಾಡ್ರು. ಏನು ತಂದೆ ಮಾತಾ? ಹಡದಪ್ಪನ ಮಾತು ಮೀರ ನಮ್ಮ ಮಗ ಅಲ್ಲ. ಆಹಾ, ಅಪ್ಪ ಏನ್ ಹೇಳ್ರಿ, ನಿಮ್ಮ ಮಾತು ನಡೆಸಿಕೊಡ್ಲಿಕ್ಕರ ನನ್ನ ಹೆಸರೇ ಕರಿಬೇಡ್ರಿ. ಹಾ ಹಾ ಹಾ, ಅವಾಗ ಆನ್ಯಪ್ಪ ಗೌಡ್ರು ಹೇಳ್ರತ್ತ. ಏನಂತ ಹೇಳಿದ್ರು? ತಮ್ಮ ಈ ಸಲ ಮಳಿ ಬಾಳ ಆಗ್ಯದ. ಆಹಾ, ಮಳಿ ಬಾಳಾಗಿ ಮ್ಯಾಗಿನ ಒಡ್ಡಿನ ಹೊಲ 12 ಎಕರೆ ಬೀಜ ಬಿತ್ತಲಾರಿನ ಹಂಗೆ ಕೂತೈತಿ ಹೊಲ. ಹಂಗೆ ಕೂತದ ತಿಥಿ ಮಿತಿರ ಹೊಂಟಾವು. ಮಿತಿರೇ ಮೀರಿ ಹೊಂಟಾವ. ಆಹಾ, ನಾಳಿಗೆ ನೀ ಆಳ ಮಗನ ಕರ್ಕೊಂಡು ಹೊಲಕ್ ಹಾದಿ ಅಂದ್ರ ನಮ್ಮ ಬಾಳೆ ಚಂದ ಆಕೈತಿ ಅಂದ್ರು. ಹಾಡ್ಕಿ ಬಿಡಿಸು ಐಡಿಯಾ ಇದು. ಹಾಡ್ಕಿ ಬಿಡಿಸ್ಲಾಕ. ಹಾ ಹಾ ಹಾ, ಯಾಕ ಹೌದಕ್ರಿ ಅಪ್ಪ ಅವ್ರಂದ್ರು. ಹೌದು, ಇಬ್ರು ತಂದಿ ಮಗ ಕೂತು ಊಟ ಮಾಡ್ರು. ಹೌದು, ಮುಂಜಾನೆ ಎದ್ದ ಅವ್ರ ಅಪ್ಪ ಅವ್ರ 14 ಸೊಲಿಗೆ ಬೀಜಾಳದ ಈ ಕಡೆ ಸೇರ್ತಾರ್ರಿ. ಹೌದು, ನಮ್ ಕಡೆ ಸೊಲಿಗೆ ಎತ್ತಾರ. ಹಾ ಹಾ, ಆ ಸೊಲಿಗೆ 14 ಸೊಲಿಗೆ ಬೀಜಾಳದ ಕೌದಿ ಚೀಲ್ನ ಗಂಟು ಕಟ್ಟಿಟ್ರು. ಹೌದಾ, ಮುಂಜಾನೆ ಚನ್ನಬಸಪ್ಪ ಗೌಡ್ರು ಆಳ ಮಗನ ಕರ್ಕೊಂಡು ಹೊಲಕ್ ಹೋದ್ರು. ಹೌದು, ಬಿತ್ತನೆ ಚಲೋ ಆಯ್ತು. ಬಿತ್ತನೆ ಚಾಲು ಮಾಡ್ಬೇಕಂದಾಗ ಸೂರ್ಯಕ್ಕೆ ಕುರಿ ಕೊಳ ಕಟ್ಟಿದ್ರು. ಕೊಟ್ಟೆ ಆಳ ಮಗನಿಗೆ ಗೌಡ್ರು ಹೇಳ್ತಿದ್ರಂತ. ಏನಂತ ಹೇಳಿದ್ರು ಓಯಪ್ಪ? ಏ ತಮ್ಮ, ಆಹಾ, ಈಗ ನ್ಯಾರಿ ಮಾಡ್ತಿದ್ರೆ ಮಾಡು. ಹೌದು, 12 ಎಕರೆ ಕುರ್ಗಿ ಬಿತ್ತಾನ ಆಗುತ್ತಾನ, ಕುರ್ಗಿ ಕೊಳ್ಳ ಹರಿಯಂಗಿಲ್ಲ ಅಂದ್ರು. ಹೌದು ಹೌದು, ಯಾಕ್ರಿ ಗೌಡ್ರ ಅಂದಿವ. ಹೌದಾ, ಇಲ್ಲ ಮಾಳಿಂಗ್ರಾಯನ ಜಾತ್ರೆಗೆ ಹಾಡ್ಲಕ್ ಹೋಗ್ಬೇಕಾಗ್ಯದ ಅದಕ್ಕಂದ್ರು. ಹೌದು, ಜಲ್ದಿ ಯಪ್ಪ ಬಿತ್ತ. ಗೌಡ್ರ, ಹೌದು ಹೌದು, ಆ ಊಟ ಮತ್ತೊಮ್ಮೆ ಮಾಡ್ಲಿಕ್ಕೆ ಬರ್ತಾ. ಹೌದು, ಯಾವಾಗ ನಿಮ್ಗೆ ಅಂತ ದೇವ್ರ ಮೇಲೆ ಸಂಕಲ್ಪ ಇಟ್ಟಾರ ಕುರ್ಗಿ ಕೊಳ ಕಟ್ಟಿ ಅಂದ್ರು. ಹಾ ಹಾ, ಸೂರ್ಯಕ್ಕೆ ಕುರ್ಗಿ ಕೊಳ ಕಟ್ಟ್ರಿ. ಹೌದಾ, ಉಡ್ಯಾಗಿನ ಬೀಜ ಹಾಕೊಂಡು ಗೌಡ್ರು ಉಡ್ಯಾಗಿನ ಬೀಜ ತೊಂದು ಮಂಡಿ ಮೇಲೆ ಕೈ ಇಟ್ರು. ಇಟ್ಟು ಆ ಕೂರಿಗೆ ಸಾಗಾಗ್ತಿತ್ತು. ಅವಾಗ ರೈತರ ಭೂಮಿ ತಾಯಿ ಉಡಿ ತುಂಬೇಕಾರ ಹಾ ಏನ್ ಮಾಡ್ತಿದ್ರಪ್ಪ? ಬುಲೋರಿ ಹಾಡಿ ಭೂಮಿ ತಾಯಿ ಉಡಿ ತುಂಬ್ತಿದ್ರು. ಹೌದು, ಅವಾಗ ಜೇವರ್ ಗೌಡ್ರು ಒಂದು ನುಡಿ ಅಂದ್ರತ್ತ. ಏನಂದ್ರು? ಕಡೆ
ಒಲಕಿನ ತಾಳು ಎಡೆ ಆಯ್ತು ಅರಸನಿಗೆ, ಎಡಗಡೆ ತಾಳ ಪಶು ಪಕ್ಷಿ ಜೀವನಕ್ಕೆ, ಹಾ ನಡುವಿನ ತಾಳ ಒಂದು ಬಿತ್ತಿ ಬೆಳ ಸಾಕು ಭಗವಂತ ಅಂತೇಳಿ ಮಂಡಿ ಮೇಲೆ ಕೈ ಇಟ್ರು. ಹೌದ್ ಒಳ್ಳೆ ಜಾತಕ್ಕಿಲ್ಲಾರೆತ್ತ ಹೌದು ಏನಾಯ್ತು ಒಂದೇ ಹೀಲ್ನ್ಯಾಗ ಕುರ್ಗಿ ನಡೀತಿದ್ದು. ಹೌದು ಆ ಬಸವಣ್ಣಪ್ಪ ನೋಡಿ ಒಂದು ನುಡಿ ಅಂದ್ರತ್ತ, ಏನಂದ್ರಿ ಮಾತಾ ಕುಸಬಿ ಕುಂಟಲಗಿತ್ತಿ, ಕುಂಟಲಗಿದ್ದೆ ಕುಸಬಿ ಕುಂಟಲಗಿತ್ತಿ, ಔಡಲ ಹಾದರ ಗಿತ್ತಿ, ಸುವಾಸದ ಗಿತ್ತಿ, ಅಗಶವ ಕುಂತ ಬಸವಣ್ಣನ ಗೋಣ ಮುರ್ದಾಳ. ಮುರ್ದಾಳ ಈ ನುಡಿ ಅನ್ನೋದ್ರ ಗೌಡ್ರ ಮಾತಂದ್ರತ್ತ. ಏನಂದ್ರಿಪ್ಪ ಗೌಡ್ರು ಬರೇ ಇದನ್ನೇ ಹಾಡುದು ಬೇಡ, ಹಾ ಈ 12 ಎಕರೆ ಬಿತ್ತಾಣ ಆಗ್ಬೇಕಾರ ಮಾಳಪ್ಪನ ಜಾತ್ರೆಗೆ ಏನ್ ಹೋಗುದಾಗಂಗಿಲ್ಲ, ಹೌದ್ ಇದೇ ಹೊಲದಾಗ ಸತ್ಯ ಸಿದ್ಧರ ಮಾರ್ಗ ಹಾಡ್ಬೇಕಂತೇಳಿ ಮಾರ್ಗ ಹಚ್ಚಿರು. ಹೌದು ಮಾರ್ಗ ಚಾಲು ಆಯ್ತು. ಎಲ್ಲಿಗೆ ಹಚ್ಚಿರ ಮಾರ್ಗ? ಎಲ್ಲಿಗೆ ಹಚ್ಚಿದ್ರಿಪ್ಪ? ಅಂಬು ಜಂಬಿಗೆ ನಾಡು, ಗೊಂಬಿ ಚಿತ್ರನಾಡು, ಹಾಲೌದಿ ನಾಡು, ಸಾಲಬಿದ್ರಿ ನಾಡು, ಶಾಡಭವನ ಗುಡ್ಡ. ಹಾ ಶಾಡಭವನ ಗುಡ್ಡದಾಗ ನರಗಲ್ಲ ಪಡಿ ಮೇಲೆ ಬಿಲ್ಲಾಳ ಸುಮ್ರಾಯ ದುಃಖರೋಜನೆ ಮಾಡ್ಯಾನು. ಹೌದ್ ಆಗಿನ ಎಳೆದೊಳಗೇನೋ ಆಷಾಢಗಾಳಿ ಬೀಸಾವ, ಜಾತ್ರೆ ಮಳೆ ಹುಟ್ಟಾವ, ಗಿಡ್ಕೊಂಡ್ ಕಿಲ್ಲಾರ ಆದಾವ, ಸೊನ್ನಾರಿ ಕೆರೆ ಕಂಬಳಿ ಗೋಲ್ಗೊಂಪಿ ಮಾಡ್ಯಾನು. ಹೌದ್ ಇಂಗಳ ಕಂಟಿಗೆ ಹೋಗಿ ಮೂರ್ತಿ ಅಂತೇಳಿ ಏನು ಮಾರ್ಗ ಹಚ್ಚಿರು. ಹಾ ಆ ಗಳೆ ಹಂಗೆ ಸಾಕ್ತು, ಕೈಯಾನ ಕಾಳ ಕೈಯಾಗೆ, ಉಡ್ಯಾನ ಕಾಳ ಉಡ್ಯಾಗೆ, ಹೌದ್ ಗೌಡ್ರ ಬಾಯಾಗಿನ ಮಾರ್ಗ ಹಾರ್ತು. ಹಾ ಹಿಂದೆ ಹೊಳ್ಳಿ ಹೊಲ ನೋಡ್ತಾರ, 12 ಎಕರೆ ಬಿತ್ತಾಣ ಆಗೈತೆ, ಎತ್ತುಗಳು ಒಡ್ಡ ಏರ್ ನಿಂತಾವ್. ಹೌದು ಕಟ್ಟಿದ ಉಡ್ಚಿಲ ಮಾತ್ರ ಹಂಗೆ ಐತಿ, ಒಂದು ಕಾಳ ಭೂಮಿಯಾಗ ಬಿದ್ದಿಲ್ಲ. ಹೌದಪ್ಪ ಹೌದು ಎಲ್ಲಾ ಭಗವಂತ ಅವನೇ ಕಾಪಾಡತ್ತೇಳಿ ಕುರ್ಗಿ ಕೊಳ್ ಹರಿದ್ರು. ಹೌದ್ ಇದ್ದು ಬೀಜಲ್ಲ ಮತ್ತೆ ಕೌದಿ ಚಿನ್ನ ಗಂಟು ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಮನಿ ಕಡೆ ಬಂದ್ರು. ಹೌದಾ ಮನಿಗೆ ಬರಾಣ ಇನ್ನು ಮನ್ಯಾಗ ಒಯ್ದು ಬೀಜ ಇಟ್ಟು ನಮ್ಮಪ್ಪ ಕೇಳ್ತಾನ ಅಂತ ಹೇಳಿ ಹೌದಾ ಮಗಲಾಗ ದೊಡ್ಡಿ ಹೌದಾ ಆ ದೊಡ್ಡ್ಯಾಗ ಕಣಕಿ ಬಣಿಯಾಗ ಹೋಗಿ ಬೀಜ ಮುಚ್ಚಿಟ್ರು. ಹೌದಾ ಅಪ್ಪು ಬೈತಾನ ಅಂತ ಹೇಳಿ ಹಾ ಬೀಜ ಮುಚ್ಚಿಟ್ಟು ಅಂಗಳದಾಗ ನಿಂತವ್ರ ಅಪ್ಪ ಹೇಳ್ರತ್ತ. ಏನಂತ ಹೇಳಿದ್ರು? ಅಪ್ಪ ಅವ್ರ 12 ಎಕರೆ ಬಿತ್ತಾಣ ಆಯ್ತು ನೋಡು. ಹೌದ್ ಅವ್ರ ಅಪ್ಪ ಅವ್ರು ತಿಳ್ಕೊಂಡ್ರು. ಏನತ್ತ? ಇವ ಡೊಳ್ಳಿನ ಮೇಳ ಮಾಡ್ಯಾನ. ಹೌದಾ ಈ ಡೊಳ್ಳಿನ ಮೇಳದಾಗ ಕುರುಬುರ ಸಮಾಜ 4 ಹುಡುಗರದಾವ್. ಹೌದಾ ಇನ್ನ ಮಾತಂಗ ಅಂದ್ರ ಮಾದ್ರ ಸಮಾಜದ 4 ಹುಡುಗರು. ಹೌದು ಒಟ್ಟು ಟೋಟಲ್ 8-9 ಮಂದಿ ಮೇಳ. ನಮ್ಮ ಒಬ್ಬದನ ಎಲ್ಲಾರು ಕೂಡಿ ಗಳೆ ಕೂಡಿಸಿ 12 ಎಕರೆ ಬಿತ್ತಂಗ್ ಕಾಣ್ತಾರ. ಹಾ ಟೀಕ್ ಆಯ್ತು ಬಾಬಾ ನಿನ್ ದಗದ್ ಹೋಗಂದ್ರು. ಹಾ ಸೀದಾ ತಾಲೀಮ್ ಕೋಲಿಗೆ ಬಂದು ಶಿವಸ್ಥಾನ ಹಿಡ್ಕಿಗೆ ಹಾಕೊಂಡು ಹುಲಜಂತಿಗೆ ಹೋದ್ರಿ. ಹೌದು ಹುಲಜಂತಿ ಮಾಡ್ದಾಗ 5 ದಿವಸ ಏಕಾಕಾರ ಹಾಡ್ಕ್ಯಾದು. ಹೌದು 6ನೇ ದಿವ್ಸಿಗೆ ಮುತ್ಯ ಮಾಡಿದ್ರೆ ನಮ್ಮ ಮಂಗಳಾರ್ತಿ ಆಯ್ತು. ಮಾಮುಂಡಾಸ್ ಕೆಳಗಿಳಿರು ಹೌದ್ ಜೇವೂರ್ ಗೌಡ್ರು ದಿಮ್ಮಿನ ಮುಂದಿದ್ದ ಎದ್ದು ಹೋಗಿ ಮುತ್ಯ ಮಾಳಿಂಗರಿಗೆ ನಮಸ್ಕಾರ ಮಾಡ್ತಿದ್ರು. ಹೌದು ಏನಾಯ್ತು? ಮಾಳಿಂಗ್ರೆ ನಮಸ್ಕಾರ ಮಾಡಿ ಕೇಳ್ತಿದ್ರತ್ತ. ಏನಂತ ಕೇಳಿದ್ರು ಯಪ್ಪ ಮಾತಾ? ಯಪ್ಪ ಇವತ್ತೇ ಒಡ್ಡೋಲಗ ಶಿವಸ್ಥಾನ ಋಣ ಕಡಿತು. ಹೌದ್ 12 ಎಕರೆ ಕಾಲೇ ಕೂರಿ ಆಡಿ ಇದ್ದ ಬೀಜೆಲ್ಲ ಕಣಕಿ ಬಣಿವೆ ಆಗದಾವ್. ಹೌದು ನಾವ್ ಹೋಗುದಕ್ಕ ನನ್ನ ತೊಡಗು ಸಿಕ್ಕಿರ್ತೈತೆಪ್ಪ, ಹಾ ನೀನೇ ಕಾಪಾಡೋ ಮುತ್ಯ ಮಾಳಿಂಗ್ರ ಅಂತೇಳಿ ಮುತ್ಯ ಮಾಳಿಂಗ್ರ ಗದಿಗೆ ನಮಸ್ಕಾರ ಮಾಡ್ರ. ಹಾ ಮುತ್ಯ ಮಾಳಿಂಗ್ರ ಏರ್ಸಿರ್ತಕ್ಕಂತ ಅವ್ರಿ ಪತ್ರ ಅಡಕಲ್ ಉಳ್ದಂಗ ಗೌರ್ ಮೇಲೆ ಉಳಿಬಿತ್ತು. ಹೌದ್ ಸೀದಾ ಶಿವಸ್ಥಾನ ಹೆಡ್ಕಿ ಹಾಕೊಂಡು ಊರ್ ಕಡೆ ಬಂದ್ರು. ಬಂದು ಹೋಯ್ ತಾಲೀಮ್ ಕೊಲೆಯಾಗ ಶಿವಸ್ಥಾನ ಇಟ್ಟು ಮನಿಗ್ ಹೋದಕ್ಕ ಅವ್ರ ಅಪ್ಪ ಅವ್ರು ರೇಷ್ಮೆ ಪಟ್ಕ ಸುತ್ತೊಂದು ಕಟ್ಟಿ ಮೇಲೆ ಕೂತಿರು. ಹೌದು ಏನಾಯ್ತು? ಏನ್ ಮಗನಿಗೆ ನೋಡ್ರಿ ಆನೆಪ್ಪ ಗೌಡ್ರು ಸಿಟ್ಟು ಬಂದಿತ್ತು. ಹಾ ಮನ್ಯಾಗ ಕೊದಲಿಗೆ ಹಾಕಿದ ಎಣ್ಣೆ ಹಚ್ಚಿದ ಬಾರ್ಕೊಳಿತ್ತು. ಹೌದು ಏನ್ ಮಾಡಿದ್ರಿಪ್ಪ? ಬಾರ್ಕೋಲ್ ತಗೊಂಡು ಅದೇ ಬಾರ್ಕೊಲ್ ತಂದು ನಿಂತ ಮಗನಿಗೆ ಅಂಗದಾಗ ಹೊಡಿತಿದ್ರತ್ತ. ಏನಂತ? ಏ ತುಡುಗ ಮಗನ, ಏ ಕಳ್ಳ, ಆ ಕುರುಬುರ ದೇವ್ರ ಹಾಡ ಹಾಡಿ ವರ್ಷದ ಗಂಜಿ ಹಾಳೆ ಮಾಡಿದ್ವು. ಇದ್ದ ಬೀಜೆಲ್ಲ ಕಣಕಿ ಬಣ್ಣ ಮುಚ್ಚಿಟ್ಟಿ ಮಗನ ಅಂತ ಎಲ್ಲಿ ಹೊಡಿತಾರೆ ಅಲ್ಲಿ ಬಾಸುಂಡಿ ಕೆತ್ತು ಮೇಯೆಲ್ಲ ಭಾರ ಆಯ್ತು. ಹೌದ್ ಸೀದಾ ಗೌಡ್ರ ಕಣಕಿ ಬಣಿಗೆ ಹೋಗಿ ನೋಡ್ತಾರ, ಬೀಜ ಕುಲ್ಲಾಗಿದ್ದು ಸಿಕ್ಕೈತ್ ನನ್ನ ತುಡುಗ ನಮ್ಮಪ್ಪ ಅದಕ್ಕೆ ಹೊಡೆದಾನಂದ್ರು. ಅದೇ 4-5 ಸೂಡು ಕಣಕಿ ತಂದು ಎತ್ತಿಗೆ ದವಣ್ಯಾಗ ಮೇವ್ ಹಾಕಿರು. ಮೇವ್ ಉರುಕ್ ಬಿಟ್ಟಿತ್ತು. ಹಂಗೆ ಕಳ್ ದವಣ್ಯಾಗ ಗ್ವಾಡಿಗೆ ಆಧಾರ ಹಾಕಿ ಕೂತ್ರಿ ಏನ್ ಅತ್ತೆ ಬಂಧುಗಳೇ. ಹೌದ್ 6 ದಿವ್ಸ ನಿದ್ದಿಲ್ಲ. ಹೌದು ಸರದಲ್ಲೇ ನಿದ್ದೆ ಹತ್ತಿ ಬಿಟ್ಟು ದವಣ್ಯಾಗ. ಹೌದ್ ಆದ್ರ ಗೌಡ್ರಿಗೆ ನಿದ್ದೆ ಹತ್ ಕರೆ ಹುಲಜಂತಿ ಮಠದಾಗ ಮುತ್ಯ ಮಾಳಿಂಗ್ರಾಗ ನಿದ್ದೆ ಹತ್ತಿಲ್ಲ. ಹೌದ್ ಸ್ವತಃ ಮಾಳಿಂಗ್ರ ಹುಲಜಂತಿ ಮಠ ಬಿಟ್ಟು ಜೇವೂರ್ ಚನ್ನಬಸಪ್ಪವ್ರ ದವಣ್ಯಾಗ ಬಂದ್ ಕೂತ. ಹೌದು ಕೂತು ತಲೆ ಮೇಲೆ ಕೈಯಾಡಿಸಿ ಗೌಡ್ರಿಗೆ ದೇವ್ರಿಗೆ ಕೇಳ್ತಿದ್ದ. ಏನಂತ? ಯಾಕೋ ಚನ್ನಬಸ್ಸು ಯಾಕೆ ಚಿಂತೆ ಮಾಡ್ಲಕತ್ತಿ? ಯಪ್ಪ ಆದ ಕತ್ತಿ ನಿನ್ನ ಕೂನೈತಂದಾಗ ಮುತ್ಯ ಮಾಳಿಂಗ್ರಯ್ಯ ಗೌಡಿಗೊಂದು ಮಾತಂದತ್ತ. ಏನಂದನ್ರಿ ಮಾತಾ? ಏ ಚನ್ನಬಸ್ಸು, ಏ ಚನ್ನಬಸ್ಸು, ಚಿಂತೆ ಮಾಡ್ಲಾಕ್ ಹೋಗ್ಬೇಡ. ಹೋಗ್ಬೇಡ. ಯಾವಾಗ ನನ್ನ ಮೇಲೆ ನೀ ಸತ್ಸಂಗ ಹಾಡಿ ಬೆಳೆಸಿ ಅಂದ್ರ ನನ್ನ ಬ್ಯಾಗ್ ನೀ ಯಾವಾಗ ಭಕ್ತಿ ಇಟ್ಟು, ನನ್ನ ಮೇಲೆ ಯಾವಾಗ ಭಕ್ತಿ ಇಟ್ಟು ನನ್ನ ಶಿವಸ್ಥಾನ ನೀ ಬೆಳೆಸಿ ಅಂದ್ರ ಹೌದಾ ನಿನ್ನ ಫಲ ಬೆಳೆಸು ಕರ್ತವ್ಯ ನನಗೈತಿ. ಆದ್ರ ಒಂದು ಸ್ವಲ್ಪ ನಿನ್ನ ಜೀವನದಾಗ ಎಡ ಆಕೈತಿ. ಏನದು? ಯಪ್ಪ ಏನೇ ಕೆಡ ಆಗೋದಕ್ಕ ಹೌದು ಇದನ್ನ ಕಾಪಾಡವ್ ನೀನೇ ಕರುಣಾಮಯ್ಯ ಅಂತೇಳಿ ಕೇಳ್ಕೊಂಡ ಕಪ್ಪನೆ ನಿದ್ದೆ ಹತ್ತು ಎತ್ತರ ಆಗಿಬಿಡ್ತು. ಎದ್ದು ಕೂತು ನೋಡ್ತಾನೆ, ಯಾರು ಇಲ್ಲ. ಎದ್ದು ನೋಡಿದ್ರಾಗ ಅವಾಗ ಭಗವಂತ ಹೇಳಿ ಹೋಗಿದ್ಲ, ಏನತ್ತ? ಚಿಂತೆ ಮಾಡಬೇಡಿ, ನೀನು ಬೆಳೆಸೋ ಕರ್ತವ್ಯ ನನಗೈತೆ ಅಂದ್ರ ಹೋಗಿ ಹೆಂಡಿ ಹಣ ಕಸ ಮಾಡಿ ಜಳಕ ಮಾಡಿ ಹೋಗಿ ಅವ್ರ ಅಪ್ಪಗೆ ಎಬ್ಸಿರತ್ತ. ಹೌದು ನಡ್ರಿಯಪ್ಪ ಅವ್ರ ಬೀಜ ಬಿತ್ತಾರ ಹೊಲಕ್ಕೂ ಅಂತೇಳಿ
ಹಾ ಹಾ ಅಪ್ಪನ ಕರ್ಕೊಂಡು ಹೊಲಕ್ಕೆ ಬಂದ್ರಿ 7 ದಿವಸ ಆಗಿತ್ತು. ಏನಾಗಿತ್ತು 12 ಎಕರೆ ಹೊಲ. ಹಾ ಹಾ ಏನಾಗಿತ್ತು ಯಪ್ಪ ತುಂಬಾ ಸಾಲಿಗೆ ಸಾಲ ಬಗರಿ ಮಳಿ ನಾಟ್ದಾಗ 12 ಎಕರೆ ಬೆಳೆ ಬೆಳೆದ. ಏನು ಭಕ್ತಿ ಏನು ಮಾತಾ ಇದು ಎದರದಿಂದ? ಈ ಸತ್ಸಂಗ ಸೇವಾ ಭಕ್ತಿದಿಂದ ಈ ಸದ್ದ ನೋಡ್ಲಾಕ್ ಆದ್ರ ಜೇವೂರ್ ಚನ್ನಬಸಪ್ಪಗೌಡ ಗುಡಿ ಕಟ್ಟ್ಯಾರ. ಜಳಕಿದಿಂದ ಮ್ಯಾಲ ಬಂದ್ರ ಬರೇ 4 ಕಿಲೋಮೀಟರ್ ಐತಿ. ಎಲ್ಲಿ ಚಡ್ಚಾಣಕ್ ಹೋಗಾಗ ನೋಡ್ಲಾಕ್ ಆದ್ರ ಸತ್ಯ ಸಿದ್ಧಾಟಿಗೆ ಸಿಗ್ತದ ಕನ್ನಿಕಾಂತ. ಆದ್ರ ಗೌಡ್ರಿಗೆ ಏನ್ ಚೋಕಾಯ್ತು? ಏನಾಗಿತ್ತು? ಯಾಕಂದ್ರ ಹಾಡವ್ರ ಬಾಳೆ ಬಾಳ ಸುಮಾರು ಐತಿ. ಹೌದ್ ಹೆಂಗ್ರಿಪ? ಯಾಕಂದ್ರ ಒಂದ್ ಮಾತ, ನಾವು 10 ಮುತ್ತೈತನ ಪಡ್ಯಾವ್ರಲ್ಲ. ಇದ್ದ ಮಾತ ಅಭಿಮಾನ ಸೋಡಾ ಮುಕ್ತಿ ರೋಕಡ. ಹೌದ್ ಬರಾಬರಿ ಅದ. ಹೌದಾ? ಹೌದ್. ಯಾಕೆ ಮಾತು ಹೇಳ್ಬೇಕಾಗಿತ್ತಂದ್ರ ಯಾಕ್ರಿಪ? ಮುಂದೊಂದ್ 2 ವರ್ಷಕ್ಕೆ ಗೌಡ್ರ ಲಗ್ನ ಆಯ್ತು. ಹೌದ್. ಇದ್ರಾಗ ಗೌಡ್ರು ಬಾಳ ಮಂದಿ ಇದಾರ. ಕಂಡಪಟ್ಟಿ. ಇವ್ರು ಆ ಗೌಡ್ರ ಅಲ್ರಿ, ಮತ್ತೆ ಆ ಗೌಡ್ರಿ ಅವ್ರ ಕಡೆ ಹಿಂದಿಂದ ಹೋಗುದೈತಿ ಬಾಳೆ ದಿನ. ಯಾವಾಗ ಗೌಡ್ರ ಲಗ್ನ ಆಯ್ತು. ಹೌದಾ? ಗೌಡ್ತಿಯವ್ರ ಯಾವ್ರಿ? ಯಾವ್ರಿ? ಅದೇ ಇಂಡಿ ತಾಲೂಕ್ ಹತ್ತಳ್ಳಿ ಅವ್ರು. ಹತ್ತಳ್ಳಿ. ಗೌಡ್ತಿನ ಲಗ್ನ ಮಾಡ್ಕೊಂಡ್ ಮನಿ ಕರ್ಕೊಂಡ್ ಬಂದ್ರಿ. ಒಳ್ಳೆ ಸೀಸನ್ ಚಾಲು ಆಯ್ತ್ರಿ ಗೌಡ್ರಿಗೆ ಡೊಳ್ಳಿನ ಪದ. ಹೌದು ಹೇಳ್ತೀರ, ಮನಿಗೆ ಬಂದ್ರು ಹಾಡಿಕೆ ಸೀಸನ್ ಚಾಲು ಆಯ್ತು. ಒಳ್ಳೆ ಗೌಡ್ತಿ ಅವ್ರ ಮನಿಗೆ ಕರ್ಕೊಂಡ್ ಬಂದ ಹಾಡಿಕೆ ಸೀಸನ್ ಚಾಲು ಆಯ್ತು. ಬಂಡಾರ 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 ಗೌಡ್ರ ಹಂಗೆ ಹೊಂಟ್ರಿ. ಬಂಡ್ರ ಮ್ಯಾಗ ಬಂಡಾರ. ಅವಾಗ ಗೌಡ್ತಿಯವ್ರು ವಿಚಾರ ಮಾಡ್ರು, ಏನಂತ? ನಾವ್ರೇ ಹೆಚ್ಚಿನ ಗೌಡ್ರು. ಹೌದು. ಮತ್ ಇವರೇ ಬರೇ ಕುರುಬುರ ದೇವ್ರ ಬೀರಪ್ಪ ಮಳಪ್ಪ ಹಾಡ್ಕೊತ ಹೊಂಟಾನ. ಹೌದಾ? ಮತ್ತ ಇವ್ಯಾನ ಮನಿಗೆ ಹತ್ತಂಗ ಕಾಣಂಗಿಲ್ಲ, ಇವನು ಜೋಡಿ ಏನ್ ಸಂಸಾರ ಗೌಡ್ತಿಯವ್ರು ಇವನು ಇಲ್ಲೇ ಬಿಟ್ಟು ಹತ್ತಳ್ಳಿಗೆ ಹೋದ್ರ. ಹೌದು, ಅವ್ರ ಮನಿಗೆ ಹೋದಳು. ಮುಂದೆ ಏನು ಈ ಬಾದ್ಮ್ಯಾಗ ಹಾಡಿಕೆ ಬಂದದು. ಹೌದಾ? ಎಷ್ಟೋ ಸರಿ 4 ಮಂದಿ ಹಿರಿಯರ್ ಹೋಗಿ ಬಂದ್ರೆ ನಡಿ ಬರಂಗಿಲ್ಲ ಅಂದ್ರೆ ಗೌಡ್ರು. ಮುಂದ ಶ್ರಾವಣ ಮಾಸಕ್ ಹತ್ತಳ್ಳಿ ಬಂಡಾರ ಬತ್ರಿ ಗೌಡ್ರು. ಬತ್ರಿಪ್ಪ ಹತ್ತಳ್ಳಿ ಬಂಡಾರ. ಬಂಡಾರ ಕುಡಾಕ್ ಬಂದವ್ರಿಗೆ ಹೇಳ್ರತ್ತ ಗೌಡ್ರು. ಏನಂತ? ಇಲ್ರಿ ನಿಮ್ ಊರಾನ ಹೆಣ್ಣನ ಆಗಿದ್ದ, ಮತ್ ಅಲ್ರಿ ಹಿಂಗಾಗ್ಯದ, ನಾ ಏನ್ ನಿಮ್ ಊರು ಬಂಡಾರ ಒಲ್ಲೆ ಎತ್ತಿದ್ರು. ಹೌದು. ಅವಾಗ ಬಂಡಾರ ಕುಡ್ಲಾಕ್ ಬಂದವ್ರ ಅಂದ್ರತ್ತ. ಏನಂದ್ರಿಪ್ಪ ಗೌಡ್ರಿಗೆ? ನೀವೇನ್ ಚಿಂತೆ ಮಾಡ್ಬೇಡ ಬರ್ರಿ, ಹೆಂಗಾಕೈತಿ ಅಂದ್ರು. ಬಂಡಾರ ಹಿಡಿದ ಗೌಡ್ರು ಹಾಡಿಕೆಗೆ ಹೋದ್ರಿ. ಹೋಗ್ಬೇಕಂದ್ರ ಗೌಡ್ರು ಒಂದು ಸಂಕಲ್ಪ ಮಾಡ್ಕೊಂಡು ಸತಿ ಸಕ್ಕುಬಾಯಿ ಅಂದ್ರೆ ಹೆಂಗ ಹಚ್ಚಿದ ಕುಳ್ಳ ಸಹಿತ ಕೃಷ್ಣ 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 ಪಾಂಡುರಂಗ ವಿಠಲ ವಿಠಲ ಅಂತಕ್ಕಂತ ಒಂದು ಹಾಡ ಬರ್ಕೊಂಡು ರಾತ್ರಿ ಹಾಡಿಕೆಗೆ ಹೋದ್ರು ಗೌಡ್ತಿಯವ್ರ ಮನದಾಗ ಸುಳಿತಿತ್ರಿ. ಏನತ್ತ? ನಮ್ಮ ದಿನ ಹಾಡ್ಲಾಕ್ ಹೋಗ್ತಾನಂತ ನಮ್ಮೂರಿಗೆ ಬರ್ತಾನ ಇವತ್ತ. ಹೆಂಗ ಹಾಡ್ತಾನ ನೋಡ್ಬೇಕಂತೇಳಿ ಗೌಡ್ತಿಯವ್ರು ಒಂದ್ ಚಾದರ್ ಬಗಲ ಹಿಡ್ಕೊಂಡು, ಈಗಿನ ಗಟ್ಲೆ ಹಿಂಗ್ ತೇಜ ಲೈಟ್ ಇಲ್ರಿ ಅವಾಗ. ಮತ್ತೇನ್ರಿ? ತತ್ತಿ ಒಂದ್ 2 ಗ್ಯಾಸ ಸೋತ್ ಬಿಡು. ತತ್ತಿ ಗ್ಯಾಸ್ನಾಗ ಹಾಡಿಕೆ ನಡೆದಿದ್ದು. ಹೌದಾ? ಗೌಡ್ತಿ ದೂರ ಕೂತಳು. 2ನೇ ಸಂಧಿ ಗೌಡ್ರು ಹಾಡ್ಲಕತ್ರು. ಹೌದು. ಹಾಡ್ಲಕತ್ತಾನ. ಹತ್ತಳ್ಳಿಯಾಗಿನ ಮಂದಿ ಎಲ್ಲಾ ಕೂಡಿ ಅಳ್ಳಾಕತ್ತ. ಹೆಂಗ ಎಂತ ಪದ ಹಾಡ್ರಪ್ಪ ಗೌಡ್ರ ಅಂತೇಳಿ ಅವಾಗ ಗೌಡ್ತಿ ತಿಳ್ಕೊಂಡ್ರು. ಏನತ್ರಿ? ಇನ್ನ ಬಾಳ್ವೆ ತವ್ರ ಮನ್ಯಾಗ ಮಾಡಬಾರ್ದು, ಗಂಡನ ಮನ್ಯಾಗ ಮಾಡ್ಬೇಕಂತೇಳಿ ಹಾಡಾಕಿ ಅದೇ ಚಾದರ ಬಗಲ ಹಿಡ್ಕೊಂಡ್ ರಾತ್ರಿ ಹತ್ತಳ್ಳಿ ಬಿಟ್ಟು ಜೇವ್ರ ತಾನ ನಡ್ಕೊತ ಬಂದಾಳ. ಹೌದು ಹೌದು. ಮುಂಜಾನೆ ಗೌಡ್ರ ಹಾಡಿ ಊರಿಗೆ ಬರ್ದಕ್ಕ ಮನ್ಯಾಗ ಗೌಡ್ತಿಯವ್ರು ತಂದ ಒಂದ್ ಚೆರಿಗೆ ನೀರ್ ಕೊಟ್ರು. ಹೌದು. ಅವಾಗ ಗೌಡ್ರ ಅಂದ್ರತ್ತ. ಏನಂದ್ರಿಪ್ಪ ಗೌಡ್ರು? ಮತ್ ಸರಿ ಕರ್ಲಾಕ್ ಹೋದಾಗ ಬಂದಿಲ್ರಿ, ಮತ್ ಯಾರ ಕರ್ಲಾಕ್ ಬಂದಿದ್ರಿ, ಯಾವಾಗ ಬಂದಿರಿ ಅಂತ. ಹೌದು. ಇಲ್ರಿ ಗೌಡ್ರ, ರಾತ್ರಿ ನಿಮ್ಮ ಪದ ಕೇಳಿ ಜ್ಞಾನ ಆಗ್ಯದ ಬಂದೀನಿ ಅಂದ್ರ. ಹೌದು. ಮತ್ತ ಬಂದೀನಿ ಅಂದ್ರ ಮತ್ ನೀವು ನಾಳಿಗೆ ಹೋಗವ್ರ ಏನ್ ಇಲ್ಲೇ ಇರೋರ ಕೇಳ್ರಿ ಗೌಡ್ರು. ಗೌಡ್ರ, ಈ ಹೊರಸಲ ಬಾಗಲ ದಾಟ್ರ ನಾನ್ ನಿಮ್ ಸತ್ಯ ಅಲ್ರಿ, ಜಗದಾಗ ಬೀರದೇವ್ರ ಸಾಕ್ಷಿ, ಮಾಳಿಂಗ್ರನ್ ಸಾಕ್ಷಿ ಅಂದ್ರ. ಹೌದು. ಅವಾಗ ಗೌಡ್ರು ಸುಮ್ಕೊಂಡಿರ್ಲಿಲ್ಲ. ಏನಂದ್ರಿಪ್ಪ? ಆ ಬೆಂಕಿ ಅಂತ ಬೀರದೇವ್ರ ಮಾಳಿಂಗ್ರನ್ ಸಾಕ್ಷಿ ಐತಿ ಅಂತ ಕಾಲಕ್ಕ ಹೋಗಿ ಬಂಡಾರ ತಗೊಂಡ ಬಾ ಜಗಲಿ ಮೇಗಿದ್ರು. ಗೌಡ್ತಿಯವ್ರ ಬಗ್ಸಾಗ ಬಂಡಾರ ತಂದ್ರು. ಏನಾಯ್ತು? ಮ್ಯಾಲ್ ಗೌಡ್ ಕೈ ಇಟ್ಟು ಹಿಂಗೆ ಏನತ್ರಿಪ್ಪ? ಗೌಡ್ತಿ ನಾ ಹೇಳ್ದಂಗೆ ಕೇಳ್ತೇನಂದ್ರು. ಹೌದು. ಗೌಡ್ರ, ನೀವು ಉಗುಳಿದ ಆಟಂಗಿಲ್ಲ ಅದು. ಹಂಗಂದ್ರ ನೋಡವ್ರ ಕಣ್ಣಾಗ ಜಗತ್ತಿನ ಕಣ್ಣಾಗ ಗಂಡ ಹೆಂಡತಿ ಆಗಿರ್ನು. ಹೌದು. ಮನದಾಗ ಮಾತ್ರ ಅಣ್ಣ ತಂಗಿ ಆಗಿರ್ನು. ನನ್ನ ಹಾಸಿಗೆ ನಿನ್ನ ಹಾಸಿಗೆ ಬರ್ಲಿ ಅಂದ್ರಿ. ಹಿಂಗ 70 ವರ್ಷ ಸಂಸಾರ ಮಾಡ್ರಿ. 70 ವರ್ಷ ಸದ್ದ ನೋಡ್ಲಾಕ್ ಹೋದ್ರೆ ಜೇವೂರ್ ಚನ್ನಬಸಪ್ಪ ಗುಡಿ ಕಟ್ಟರ ಅಂತ ಕಲಿಯುಗದ ಪವಾಡ ಮಾಡಿ ನನ್ನ ಮುತ್ಯ ಮಾಳಿಂಗ್ರನ ಬಂಡಾರ, ಬೀರದೇವ್ರ ಬಂಡಾರ. ಯಾಕೆ ಮಾತು ಹೇಳ್ಬೇಕಾಗಿತ್ತು? ಅಗಳ ಹೇಳಲಿ, ಅಭಿಮಾನ ಸೋಡಾ ಮುಕ್ತಿ ರೋಕಡ. ಹೌದು. ಈ ಊರಿಗೆ ನಾ ಇವತ್ತಿಗೆ ಬಂದ್ ಎಷ್ಟು ವರ್ಷ ಆಯ್ತ್ರಿ? ಎಷ್ಟು ವರ್ಷ ಆಯ್ತ್ರಿ? 1997ರಾಗ. 97. ನಮ್ ಶಿಷ್ಯರು ಜಂಬಿಗೆ ಚಂದರ, ಬಂಗಾರ ಕರೆಯಪ್ಪ, ಬೆಳ್ಳಿ ಇದು ಬಂಗಾರ ಪಿರ್ಸ, ಬೆಳ್ಳಿ ಬಂಗಾರ ಕರೆಯಪ್ಪ, ಬೆಳ್ಳಿ ಪಿರ್ಸಾಬ ಎಲ್ಲ ನಮ್ ಶಿಷ್ಯ ಮಕ್ಕಳು. ಯಾಕ್ರಿಪ್ಪ? ಸತ್ಯನೇ ಮಾತಾಡ್ಬೇಕಾಗ್ಯದ. ಹೌದು. ಇವತ್ತ ಸತ್ಯ ಸಿದ್ಧಾಟಿಗೆ ಎಂದೆಂದು ಸುಳ್ಳಿಲ್ಲ, ಸುಳ್ಳು ಆಗುದಿಲ್ಲ. ಇವತ್ತ ವಿಷಯ ಇಟ್ಟಾರ. ಏನದು ವಿಷಯ? ಒಂದು ಜ್ಞಾನ, ಒಂದು ಭಕ್ತಿ. ಹೌದಿಲ್ಲ?
ಅದಕ್ಕೆ ಹೇಳ್ತಾರ ಜ್ಞಾನಿಗಳು. ಏನಂತ ಹೇಳಿದ್ರಿ ಮಾತಾ? ಯಾಕಂದ್ರ ಯಾಕ್ರಿ? ಇರ್ಲಿ, ನಾವೊಂದು ಪಾಲ ಹಿಡ್ಕೋಬೇಕಾಗ್ಯದ. ಹೌದ್, ಹಿಡ್ಕೊಳ್ಬೇಕಲ್ರ. ನಮ್ಮ ಪಾಲಕ್ಕ ಭಕ್ತಿನೇ ಇರ್ಲಿ. ನಮ್ ಪಾಲ್ ಭಕ್ತಿ ಭಕ್ತಿ ಇರ್ಲಿ. ಹೌದ್. ಎಷ್ಟು ಜ್ಞಾನವಂತಿದ್ರು ರೀ, ಬೇಕಾದಂತ ಇವತ್ತ ಎಜುಕೇಟೆಡ್ ಇಂಜಿನಿಯರ್ ಅದನಂದ್ರು ಹೌದ್, ಕಿಶಾಗ ಸಂಬಳ ಇಟ್ಕೋತಾನ. ಕಿಶಿಯಾಗ ಸಂಬಳ ಇಟ್ಟೋದು ಹೆಂಗ್ರಿ? ಕಿಶಾಗ ಸಂಬಳ ಇಟ್ಕೋದು ಹೆಂಗ? ಕೈವಸ್ತ್ರಲ್ಲ ಹಿಂಗ್ ಮಾಡಿ ಹಿಂಗ್ ಗೊನ್ನಿ ವರ್ಷ ಕಿಶಾಗ ಇಟ್ಕೋದು. ಎಜುಕೇಟೆಡ್ ಇಂಜಿನಿಯರ್ ಇವ. ಅದಕ್ಕ ಮನುಷ್ಯನಲ್ಲಿ ಭಕ್ತಿ ಬೇಕು. ಭಕ್ತಿ ಅದಕ್ಕ ಹೇಳ್ತಾರ ಏನಂತ? ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವು ಅಂಕುರಿಸುತ್ತೆಯ. ಆಚಾರ ಎಂಬ ಎಲೆ ಆಯ್ತು, ವಿಚಾರ ಎಂಬ ಕಾಯಿ ಆಯ್ತು, ಹೂ ಆಯ್ತು, ನಿಷ್ಫಲತೆ ಎಂಬ ಹಣ್ಣಾಯ್ತು. ಆ ನಿಷ್ಫಲತೆ ಎಂಬ ಹಣ್ಣು ಕಳಚಿ ಬೀಳುವಾಗ ನೀ ಬಂದು ಎತ್ತಿಕೋ ಎನ್ನ ಕೂಡಲ ಸಂಗಮ ದೇವ. ಸಂಗಮ ದೇವ, ಸಂಗಮ ದೇವ. ಮನುಷ್ಯನಲ್ಲಿ ಭಕ್ತಿ ಇರಬೇಕು. ಹೆಜ್ಜೆ ಹೆಜ್ಜೆಗೆ ಭಕ್ತಿ ಇತ್ತಂದ್ರ ಜಗತ್ತನ್ನಾಳಬಹುದು. ಜ್ಞಾನ ಸಂಪತ್ತು ಏನೇನು ಸಂಬಂಧ ಇಲ್ಲ. ಸೊಮ್ಮ ಜ್ಞಾನ ಇದು. ನಿಮ್ಮ ಜ್ಞಾನ ಏನೇನು ಮಾಡ್ಯದ ಅವ್ರು ಹೇಳ್ತಾರ. ಹೌದು. ಇನ್ನು ನಮಗೊಂದು ಮಾತು ಕೇಳ್ಯಾರ. ಏನಂತ ಕೇಳ್ಯಾರಿಪ್ಪ? ಸೋತನಿಂದ ಅವನೇ ಸೋತಿ. ಯಾವ ಸೋತ ಅವಾಗ ಮಗಳಾರ್ತಿ ಹೇಳ್ರವ್ರು. ಇವತ್ತ ಸೋಲು ಗೆಲುವು ಎಲ್ಲರಿಗೆ ಐತೆ. ಹೌದು. ಜಗತ್ತಿನ ಯಾರು ಸೋತಿಲ್ಲ, ಯಾರು ಗೆದ್ದಿಲ್ಲ, ಯಾರು ಶ್ರೀ ರಾಮದೇವ್ರ ಪರಮಾತ್ಮನೇ ಈ ಭೂಮಿಗೆ ಬಂದಾನಪ್ಪ. ಹಾ. ಎಷ್ಟ ಮಂದಿ ಭಕ್ತಿಗಾಗಿ ಸೋತಿಲ್ರಿ. ಅಂತ ದೇವ್ರ ಭಕ್ತರ ಭಕ್ತಿಗಾಗಿ ಸೋತ್ ಓಡೋಡಿ 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 ಬಂದಾನ. ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ಯಾರ. ಹೌದ್. ಇವತ್ತ ಸೋತ ನಾಳೆ ಗೆದಿಬಹುದು. ಹೌದಾ? ಸೋಲ್ ಅಂತಕ್ಕಂಥದ್ದು ಅದ. ಭಗವಂತ ಯಾರಿಗೆ ಬಿಟ್ಟ ನೋಡೋನು. ಹೌದು. ನಮಗೊಂದು ಮಾತು ಕೇಳ್ಯಾರ ಅವ್ರು. ಏನಂತ ಕೇಳ್ಯಾರಿಪ್ಪ? ಏನ್ ಕೇಳ್ಯಾರಂದ್ರ ಹಳ್ಳಿ ಹೆಣಮರನಾಳ ಡೆಲ್ಲಿ ಭಾಷಾನ ಪಟ್ಟಣದಾಗ ವಡ್ಡಿ ವಾಲಗ ಶಿವಸ್ಥಾನದಾವ್. ಹೌದು. ಈ ವಡ್ಡಿ ವಾಲಗ ಶಿವಸ್ಥಾನ ನೆಲ್ಲಪುಯ್ಯಾರ್ದಾಗ ಅದಾವ್. ಎಂತಲೆದಾವ್ ಅಂತೇಳಿ ಆ ಹಳ್ಳಿ ಹೆಣಮರ ಡೆಲ್ಲಿ ಭಾಷಾನ ಮನ್ಯಾಗ ಸಹಿತ ಕೂನಿಲ್ಲ. ಈ ವಡ್ಡಿ ವಾಲಗ ಶಿವಸ್ಥಾನ ಮೇಲೆ ಜಾತ ಜೋತಿ ಜಕ್ಕಪ್ಪ ಮಾಳಪ್ಪನ ಹೆಸರಲ್ಲಿ ಶಿಲಾಲಿಪಿ ಹೊಡೆದ. ಇದ್ರನ್ನು ಹೊರಗೆ ತೆಗಿಬೇಕಾರ ಕಾರಣ ಏನದ? ಏನದ್ರಿಪ್ಪ? ಎದರಿಂದ ಹೊರಗೆ ತೆಗೆದ್ರು ಅಂತ ಕೇಳ್ಯಾರ. ಬಹಳ ಸತ್ಯ ಮಾತದ. ಈ ವಡ್ಡಿ ವಾಲಗ ಶಿವಸ್ಥಾನ ಇದ್ದಿದ್ದು ಯಾರಿಗ್ ಗುರ್ತಿತ್ತು? ಯಾರಿಗಿರಿಪ್ಪ? ಏಳ ತಲೆಯ ಸೊನ್ನಾರಿ ಸಿದ್ಧ ಭೈರಿ. ಯಾರು? ಏಳ ತಲೆ ಸೊನ್ನಾರಿ ಸಿದ್ಧ ಭೈರಿಗೆ ಹಿಂತಲ್ಲೇ ಒಡ್ಡೋಲಗ ಶಿವಸ್ಥಾನದವ. ಎಲ್ಲಿ? ಚೊಳ್ಳಾಸುರ ದೈತನನ್ನ ಮರ್ದನ ಮಾಡಿ ಪರಮಾತ್ಮನ ನುಂಗಿರ್ತಕ್ಕಂತ ಚೊಳ್ಳಾಸುರ ದೈತನ ಮರ್ದನ ಮಾಡಿ ಶಿವಸ್ಥಾನ ತಯಾರ ಕೈಲಾಸಾಗ್ಯಾವ. ಆ ಒಡ್ಡೋಲಗ ಶಿವಸ್ಥಾನ ಜಗದ್ಗುರು ರೇವಣ ಸಿದ್ದೇಶ್ವರ ತಂದ ಹಳ್ಳಿ ಅಡವರನ್ನ ಡೆಲ್ಲಿ ಭಾಷಾನ ಪಟ್ಟಣದಾಗ ಮನ್ಯಾಗಿಟ್ಟಾನ. ಈ ಶಿವಸ್ಥಾನ ಮೇಲೆ ಜಾತ ಜ್ಯೋತಿ ಜಕ್ಕಪ್ಪಳ ಶಿಲಾಲಿಪಿ ಅದ. ಹೌದಾ? ಇವ್ರ ಕೈವಶ ಆಗಬೇಕಾರ ಏನ್ ಮಾಡ್ಬೇಕು? ಚಂದ್ರಭಾಗ ನದಿ ದಂಡಿ ಉಮ್ಮರ್ಜ ಉಮ್ಮಳೆ ಟಾಣಕ್ಕ ಸಾಕ್ಷಾತ್ ಗೊಲ್ಲಾಳ ಶಿವ ಬಂದ ತುಕ್ಕಪ್ರಾಯನ ಸಮಾಧಿ ಮೇಲೆ ಇಳಿದಾನ. ಆ ಶಿವಸ್ಥಾನ ಒಯ್ದ ಅಲ್ಲಿ ಇಡಬೇಕಾಗ್ಯದ. ಇದನ್ನ ಹೇಳಿ ಕೊಟ್ಟವ್ರು ಯಾರಂದ್ರ ನನ್ನ ಹೇಳ್ತಿಲಿ ಸೊನ್ನಾರಿಸಿದ್ದ ಬೈರಿ. ಈ ವಿಷಯ ತರಬೇಕಾರ ಹೊರಗೆ ತರಬೇಕಾರ ಏನಾಗಿತ್ತು? ಸೊನ್ನಾರಿಸಿದ್ದ ಬೈರಿ ಸೋಮರಾಯಿಗ ತನ್ನ ವಿದ್ಯೆ ಎಲ್ಲ ಧಾರಣ ಮಾಡಿ ಕೊಟ್ಟಾನ. ಈ ವಿದ್ಯಾ ಕಲಿತಿದ್ರ ಪಾರಂಗತಾಗಿ ಸೋಮರಾಯಿಗೌಡ ತನ್ನ ವಶ್ಯ ಮಾಡ್ಕೊಂಡು ಮಕ್ಕಳಿಗೆ ಹೇಳ್ಯಾನ ಹಿಂತಳಿ ಈ ಶಿವಸ್ಥಾನ ಹೊರಗೆ ತೆಗಿಬೇಕಾರ ಮುಂದ ಡಂಕನಾಡ ದೈಗೊಂಡು ಹಬ್ಬಕ್ಕೆ ಶಿವಸ್ಥಾನ ಬಳಕೆ ಆಗ್ಬೇಕು. ಹೌದು. ಇನ್ನ ಕಲ್ಲವ್ ಕಡುಬು ಕೊಟ್ಟಾದ್ರೆ ಮಲ್ಲ ಒಂದ್ ದ್ವಾಸೆಗೆ ಕೊಡಬೇಕು. ಕೊಡಬೇಕಲ್ಲ, ಅದ್ರಾಗ ಏನದ? ಹೌದಾ? ನಾಯೇನ ಹಂಗೇನ ನಿಮ್ಗೇನ ಅಲ್ಲ, ನಾವಲ್ಲ. ನಿಮ್ಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟಾನ ಅಷ್ಟ. ಇವತ್ತು ತುಂಬಿದ ಸಭಾನೇ ದೇವ್ರ. ಇವ್ರು ಸಾಕ್ಷಿಯಾಗಿ ಹೇಳುದು ನೀವೇ ತಾಯಿ ತಂದಿ. ಇವ್ರ ಸಾಕ್ಷಿ ಬಿಟ್ಟು ಏನಾದ್ರು ಸುಳ್ಳು ಹೇಳಿದೇವ್ ನಾವು ಅಪ್ಪ ಹುಟ್ಟದವ್ರಲ್ಲ. ಹೌದು, ಕರೆ ಮಾತು. ಯಾಕಂದ್ರ ಮಾತು ಮನೆ ಗೆಡಿಸಿತ್ತು, ತೂತು ಒಲಿ ಗೆಡಿಸಿತ್ತು. ಹೌದಾ? ಇವತ್ತಿನ ವೇದಿಕೆ ಮೇಲೆ ಪಿಂಟ ನೀ ಹೊತ್ತೊಂಡ್ರ ಗಂಟು ಕಟ್ಟು ನನ್ನ ಕೈಯಾಗ. ಹೌದ್, ಕರೆ ಅದ್ ಮಾತಾ. ನಿಮ್ಮ ಅಪ್ಪಗಳು ಬಂದು ಹೋಗ್ಯಾರ ಇದೇ ಸ್ಟೇಜಿಗೆ ನನ್ನ ಜೋಡಿ. ನಿನಗ ಒಂದೇ ಮಾತು ಕೇಳ್ತೀನಿ. ಏನಂತ? ನಮ್ಮ ಅಪ್ಪ ಮುತ್ಯ ಮಾಳಿಂಗರಾಯ ರಾತ್ರಿ ಹೊತ್ತ ಕರ್ನಾಳ ಬೀರ್ ದೇವ್ರ ಸೇವಾ ಮಾಡ್ಯಾನ. ಹಗಲದ ಬನ್ನಿಗೆ 1000 ಭಾಗ್ಯ ಕುರಿ ಕಾಯ್ದಾನ. ನಮ್ಮಪ್ಪ ಮಾಡಿದ್. ನಿಮ್ಮಪ್ಪ ಅಮೋಘ ಸಿದ್ಧ ಮುತ್ಯ. ಇವನಿಗೆ 3 ಮಂದಿ ಸಾಕಿದ ಮಕ್ಕಳು, 4 ಮಂದಿ ಹೊಟ್ಟಿಲೆ ಹುಟ್ಟಿದ ಗಂಡಸ ಮಕ್ಕಳು, ಒಬ್ಬ ಹೆಣ್ಣು ಮಗಳು. ಯಾರು? ತಾಯಿ ರೇಖಾದೇವಿ. ಅದು ಅಲ್ಲದೆ ನಡುಟ್ಟಿ ನಾಗರಾಯ ಗೌಡ ಮಗಳು ಪದ್ಮಾವತಿನ
ಲಗ್ನ ಆಗ್ಯಾನ ಹೌದ್ ಮತ್ತ ಸಂಸಾರ ಸಾಗಬೇಕಾದ್ರೆ ಹೊಟ್ಟಿಗೆ ಹಿಟ್ಟು ಬೇಕೇ ಇಲ್ರಿ ಬೇಕೇಲ್ರಿ ಹೊಟ್ಟಿಗೆ ಹಿಟ್ಟು ಬೇಕಲ್ಲ ಹೌದು ಇಲ್ಲ ಅಂದ್ರೆ ಹೆಂಗ್ ನಡೀತದ ಇವತ್ತು ಡೊಳ್ಳಿನ ಪದ ಹಾಡಿ ಹಾಕಿದ್ರೆ ನಾಳೆಗೆ ನನ್ನ ಸಂಸಾರ ಸಾಕು ಹೌದು ಶರಣ ಮಾಳಿಂಗ್ರಯ್ಯ ಬನ್ನಿಗೆ ಸಾವಿರ ಭಾಗ್ಯ ಕಾಯ್ದಕ್ರಿ ಅಂದ್ರೆ ತನ್ನ ಹೊಟ್ಟಿ ತುಂಬಿಸ್ಕೊಂಡು ಗುರುವಿನ ಸೇವಾ ಮಾಡ್ಯಾನ ಹೌದು ಮಾಡ್ಯಾನು ಅಮೋಘ ಸಿದ್ಧ ಗುರುವಿನ ಸೇವಾ ಮಾಡ್ಯಾನ ಕಾಯಕ್ಕೇನು ಮಾಡ್ಯಾನ ಅದು ಬೇಕಲ್ಲ ತುಂಬಿದ ಸಭಾದಾಗ ಇಂಥದೇ ದಗದ ಮಾಡ್ಯಾನ ಹೌದು ಒಡ್ ಹಾಕ್ಯಾನ ನಟ್ ಕಡ್ದಾನ್ ಇಂಥವ್ರ ಹೊಲ್ದಾಗ ಗಳೆ ಹೊಡ್ದಾನ್ ಹಿಂಗ್ ಬೇಕಲ್ಲ ವಿಷಯ ಹೌದ್ ಈ ಯಾನ ಕಾಯಕ್ಕೆ ನಿಮ್ಮಪ್ಪ ಅಮೋಘ ಸಿದ್ಧ ಮಾಡಿ ಗುರು ಸೇವಾ ಮಾಡ್ಯಾನ ಈ ತುಂಬಿದ ಸಭಾದಾಗ ಇದನ್ನ ಒಂದು ಮಾತು ಹೇಳ ಹೌದು ಇದನ್ನ ಹೇಳಿದ ಮ್ಯಾಲ ಮುಂದೆ ನೋಡ್ದದ ಇವತ್ತ ವಿಷಯ ಮಾತ್ರ ಏನ್ ಆತ್ಮೀಯ ಬಂಧುಗಳೇ ಯಾಕಂದ್ರ ಯಾಕ್ರಿಪ್ಪ ಸುಟ್ಟಟ್ಟಿ ಗ್ರಾಮ ಇಲ್ಲಿ ಪ್ರತಿಯೊಂದು ವ್ಯಾಳಕ್ಕೆ ಹೆಜ್ಜೆ ಹೆಜ್ಜೆಗೆ ಹಿತ ನುಡಿಗಳನ್ನ ಹೇಳೋರು ಸಾಕಷ್ಟು ಮಂದಿ ಅದಾರ ನಮ್ಮ ಲಾಟ್ರಿ ಸಾವುಕಾರ ಅಣ್ಣವರು ಗುರಪ್ಪನವ್ರ ಐತಿ ಎಲ್ಲಾರು ಸಾಕಷ್ಟು ನಾವು ತಮ್ಮ ಕಡೆ ಎಲ್ಲಾ ವಿಷಯ ಕಲ್ತವ್ರ ಇದೀವಿ ಹೌದು ಯಾಕಂದ್ರ ನಾನೇ ಬಾಳ ಹೇಳಿ ದೊಡ್ಡ ಆಗುದಿಲ್ಲ ನಾ ಬಾಳ ಶಾನೆ ಅಂತ ಹೇಳ್ಕೊಳ್ಳೋದು ಅವಶ್ಯಕತೆ ಇಲ್ಲ ಹೆಂಗಾಗಿತ್ತಂದ್ರ ಹೆಂಗಾಗ್ಯದ್ರಿ ಮಾತಾ ನಾಟಕ ಮಾಡ್ಲಾಕ್ ಬರ್ತೈತಿ ನಾಟಕ ಮಾಡೋದು ದೊಡ್ಡದಲ್ರಿ ನಾಟಕ ಮಾಡೋದು ದೊಡ್ಡದಲ್ಲ ಹೆಣ್ಮಕ್ಳು ನಾಟಕ ಮಾಡ್ತಾರ ಹೆಣ್ಮಕ್ಳು ಹೌದು ಹೆಂಗ ಹೆಂಗ ನಮ್ಮ ಮನಿ ಮಗಲ್ಕೊಬ್ಬ ಮೆಂಬರ್ ಆಟ ಹೆಂಗೈತಾರ ಹೆಂಗ್ರಿಪ್ಪ ಪಾತ್ರ ತಕ್ಕಂಗ ಅಭಿನಯ ಆಟ ಮಾಡ್ಕೊತ ಹೋಗುದು ಇದು ಡೊಳ್ಳಿನ ಪದ ಅದ ಹೌದಾ ಡೊಳ್ಳಿನ ಪದಕ್ಕೆ ಏನ್ ಬೇಕು ಅದನ್ನೇ ಬೆಳೆಸ್ಬೇಕು ಅಂತಕ್ಕಂತ ಮಾತು ಹೇಳಿ ಅದಕ್ಕ ಬಾಳ ಮಾತಾಡುದಿಲ್ಲ ಬಾರಾಮತಿ ಪಟ್ಟಣಕ್ಕೆ ಬರಗಾಲ ಬಿದ್ದಿರ್ತಕ್ಕಂತ ಸಮಯದಲ್ಲಿ ಏನಾಗಿತ್ತು ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪ ಸಣ್ಣವ್ರು 6-7 ವರ್ಷನವ್ರು ಹೌದು ಮತ್ತ ಅವ್ರಲ್ಲಿ ಹೇಳ್ರಿ ನರುಟ್ಟಿ ನಾಗರಾಯ ಗೌಡ ಜಡಿ ಕೂಸಿನ ಕೊಯ್ದು ತಮ್ಮಟ್ಟಿಗ್ಯಾರ ಕೂಸಿನ ಕರೆದ ಅಂಗಳಾಗ ಬಂದ್ ಕರೆದ್ರು ನಮ್ಮಲ್ಲಿ ಆಗಿದ್ದ ಕತ್ತಿನ ಇದಾವ ಹೌದಾ ಬಾರಾಮತಿ ಗೌಡ್ರು ಊರು ಇರ್ಬೇಕಾದ್ರ ನಮ್ಮಲ್ಲಿ ತಗದ್ ಆಗಿದೆ ತಮ್ಮಟ್ಟಿಗ್ಯಾರ ಅಂದ್ರೆ ಯಾರು ಕಂಬಾರ ಸಮಾಜದವ್ರು ಹೌದು ಕಂಬಾರ ಸಮಾಜದಾಗ ಆಗಿರ್ತಕ್ಕಂಥ ತಗದೈತಿ ಆ ಬಾರಾಮತಿ ಪಟ್ಟಣನ ಬಿಟ್ಟು ಬರ್ತಕ್ಕಂತ ಸಮಯದಲ್ಲಿ ಬಂಟ ಬಿಲ್ಲಾಳ ಸೋಮರಾಯ ಗೌಡ 12,000 ಭೂಮಿಯಾಗ 12 ಕಾಲಿನ ನಂಟ ಹಾಕಿ ಯಾವ ರೀತಿ ಚತುರ ಕಿಲ್ಲಾರನ್ನು ಕಾಯ್ತಿದ್ದ ಬೆನ್ನಿಗೆ ಹೊನ್ನ ಚಕ್ರದ ಬಾಣವನ್ನು ಹಾಕಿ ತುಕ್ಕಪ್ಪರಾಯ ಗೌಡ ಎಲ್ಲಿ ರಾಜ್ಯವಾಡಿದಾಗ ಯಾವ ರೀತಿ ರಾಜ್ಯ ಕಾರಣ ಮಾಡ್ತಕ್ಕಂಥ 4 ಕುಡಿ ಚಾಲ್ ಹಾಡ್ರ ಕುತ್ತವ್ರ ಚಪ್ಪಾಳೆ ಹೊಡಿಬೇಕು ಒಂದು ಚಾಲ್ ಹಾಡಿ ಮತ್ತ ಪಿಂಟುಗ ಪಾಳೆ